ನಮಸ್ಕಾರ ಕರ್ನಾಟಕ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ದರ್ಶನ್ ರವ್ರಿಗೆ ಟೆನ್ಷನ್ ಜಾಸ್ತಿ ಆಗ್ತಿದೆಯಂತೆ. ಕಂತೆಗಳು ಜಾಸ್ತಿ ಆಗಿದೆ. ಏನಪ್ಪಾ ಅಂದ್ರೆ ಎಕ್ಸ್ಟ್ರಾ ಅಡಿಷನಲ್ ಚಾರ್ಜ್ ಶೀಟ್ನ ಸಲ್ಲಿಕೆ ಮಾಡೋದಕ್ಕೆ ಪೊಲೀಸರು ತಯಾರಾಗಿದ್ದಾರೆ. ಯಾಕಂದ್ರೆ ಒಂದಷ್ಟು ಚಾರ್ಜ್ ಶೀಟ್ನ ಸಬ್ಮಿಟ್ ಮಾಡಿದ್ರು, ಒಂದಷ್ಟು ಪೆಂಡಿಂಗ್ ಇಟ್ಕೊಂಡಿದ್ರು. ನಾಳೆ ಮಧ್ಯಾಹ್ನದೊಳಗಡೆ ಮೋಸ್ಟ್ಲಿ ಅದನ್ನ ಚಾರ್ಜ್ ಶೀಟ್ನ ಸಲ್ಲಿಕೆ ಮಾಡ್ತಾರೆ. ಅಡಿಷನಲ್ ಚಾರ್ಜ್ ಶೀಟು ಮುಂದುವರೆದವಾಗ ಇನ್ನ ಏನೇನು ಪೆಂಡಿಂಗ್ ಇಟ್ಕೊಂಡಿದ್ರು, ಈ FSL ರಿಪೋರ್ಟ್ ಆಗಿರ್ಬೋದು, ಫೋಟೋ ರಿಟ್ರೀವ್ ಆಗಿರ್ಬೋದು, ಇವೆಲ್ಲ ಏನಾಗಿದೆ ತುಂಬಾ ಡಿಲೇ ಆಗಿದೆ. ಆದ್ರಿಂದ ಎಲ್ಲಾನು ಆಗಿದೆ. ಕೇಸು ಒಂದು ಮಟ್ಟಕ್ಕೆ ಫುಲ್ ಎಲ್ಲ ತನಿಖೆ ಮುಗ್ದೋಗಿದೆ ಗುರು. ಈ ಒಂದು ಚಾರ್ಜ್ ಶೀಟ್ ನ ಸಬ್ಮಿಟ್ ಮಾಡ್ಬಿಟ್ರೆ ಎಲ್ಲ ಫುಲ್ ಏನು ಒಂದು ತನಿಖೆ ಇತ್ತು ಎಲ್ಲ ಫುಲ್ ಕ್ಲಿಯರ್ ಆಗಿರುತ್ತೆ. ಅದರಲ್ಲಿ ಒಂದು 8 ಫೋಟೋ ಅಂತಾರೆ, ಒಬ್ರು 2 ಫೋಟೋ ಅಂತಾರೆ. ಅದು ಇದು ಕಥೆಗಳು ನಿಂತಿದ್ರಂತೆ, ಅಲ್ಲಿರೋರ್ ಜೊತೆ ಎಲ್ಲ ದರ್ಶನ್ ನಿಂತಿದ್ರಂತೆ, ಹಾಗಂತೆ ಹೀಗಂತೆ ಕಂತೆಗಳ ಮಾತುಕತೆಯಲ್ಲಿ ನಡೀತಾ ಇದೆ ಚಾನೆಲ್ಗಳಲ್ಲಿ. ನೋಡೋಣ, ಇನ್ನು ಏನೇನೋ ಇದೆ. ಒಟ್ನಲ್ಲಿ ಏನಂದ್ರೆ ಎಲ್ಲನೂ ನಂಬೋದಕ್ಕಾಗಲ್ಲ. ಅವ್ರು ನಿಂತಿದಾರೋ, ಮಲಗಿದಾರೋ, ಕೂತಿದಾರೋ, ಚಾರ್ಜ್ ಶೀಟ್ ಅಂತೂ ಸಲಿಕೆ ಆಗುತ್ತೆ. ಅದಾದ್ಮೇಲೆ ಫೋಟೋಗಳಂತೂ ನಿಜವಾಗ್ಲೂ ವೈರಲ್ ಆಗೇ ಆಗುತ್ತೆ. ನೋಡೋಣ, ಇನ್ನು ಕಾದ್ ನೋಡೋಣ. ಅಂತ ಕಂತೆಗಳಿಗೆಲ್ಲ ತಲೆ ಕೆಡಿಸ್ಕೊಳಕ್ ಹೋಗ್ಬಾರ್ದು. ಮತ್ತೆ ಇವತ್ತಿನ ಕೇಸ್ ಏನಾಯ್ತಪ್ಪ ಅಂದ್ರೆ ಇನ್ನೂ ವಾದ ಪ್ರತಿವಾದ ನಡೆದಿಲ್ಲ. ನೋಡೋಣ ಯಾವ ಟೈಮ್ಗೆ ಏನು, ಅದು ಕೂಡ ಅಪ್ಡೇಟ್ ಆಗುತ್ತೆ. ಮಧ್ಯಾಹ್ನ 1 ಗಂಟೆ ಒಳಗಡೆನೆ ಆಗುತ್ತೆ ಅಂತ ಅನ್ಕೊಂಡಿದ್ದೆ, ಅದೂ ಆಗಿಲ್ಲ ಅಪ್ಡೇಟು. ವಾದ ಪ್ರತಿವಾದ, ಯಾಕಂದ್ರೆ ಆಕ್ಷೇಪಣೆ ಅರ್ಜಿ ಸಲ್ಲಿಸಿದ್ದಾರೆ ಪ್ರಸನ್ನ ಕುಮಾರ್ ಅವರು. ನೋಡೋಣ ಏನೇನು ಕ್ವಶನ್ಸ್ ಹಾಕಿರ್ತಾರೆ, ಏನು ಎತ್ತ ಅಂತ. ಇವತ್ತು 5 ಜನರ ಜಾಮೀನಿನ ಭವಿಷ್ಯ ಏನಾಗಬಹುದು ಅನ್ನೋದಕ್ಕಿಂತ ಇನ್ನು ವಾದ ಪ್ರತಿವಾದನೆ ನಡೆದಿಲ್ಲ. ಆದ್ರಿಂದ ಇವತ್ತೇ ಏನ್ ಬೇಲ್ ಆಗುತ್ತೆ ಅನ್ನೋದಲ್ಲ, ಸುಳ್ಳು ಬೇಲ್ ಅಂತೂ ಆಗಲ್ಲ. ವಾದ ಪ್ರತಿವಾದ ನೋಡಿ ಇದನ್ನ ಎಷ್ಟ್ ದಿನಕ್ಕೆ ಮುಂದಕ್ಕೆ ಹಾಕೊಂತಾರೆ ಕೋರ್ಟ್ ಅವರು ನೋಡ್ಬೇಕಾಗತ್ತೆ ಅಂತ ಹೇಳ್ತಾ, ನೋಡೋಣ ಇವತ್ತಿನ ವಾದ ಪ್ರತಿವಾದ ಏನೇನಾಗುತ್ತೆ. ಮತ್ತೆ ಈ ಒಂದು ಆಪರೇಷನ್ ಬಗ್ಗೆ ಏನಾದ್ರು ಮಾತುಕತೆ ಬರುತ್ತಾ ವಾದ ಪ್ರತಿವಾದದಲ್ಲಿ, ಮತ್ತೆ ಈ ಎಕ್ಸ್ಟ್ರಾ ಅಡಿಷನಲ್ ಚಾರ್ಜ್ ಶೀಟ್ ಬಗ್ಗೆ ಏನಾದ್ರು ಹೇಳೋ ಚಾನ್ಸಸ್ ಇದೆಯಾ ನೋಡೋಣ ಸ್ನೇಹಿತರೆ. ಒಟ್ನಲ್ಲಿ ಅದು ಇದ್ರ ಬಗ್ಗೆ ಎಲ್ಲ ಯೋಚನೆ ಮಾಡಕ್ ಹೋಗ್ಬೇಡಿ, ಕಂತೆಗಳ ಬಗ್ಗೆ ತಲೆ ಕೆಡಿಸ್ಕೊಳಕ್ ಹೋಗ್ಬೇಡಿ ಅಂತ ಹೇಳ್ತಾ, ಆದಷ್ಟು ಈ ಒಂದು ವಿಡಿಯೋನ ಶೇರ್ ಮಾಡಿ, ಲೈಕ್ ಮಾಡಿ. ಮತ್ತೊಂದು ವಿಡಿಯೋಗೆ ಸಿಗ್ತೀನಿ, ಅಪ್ಡೇಟ್ ಕೂಡ ಕೊಡ್ತೀನಿ. ನಮಸ್ಕಾರ.